ಕಳೆಗದಲ್ಲಿ ಹೈ ಸಂದೇಶದ ಕುತೂಹಲ ಅಂದರೆ ಮೊನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿದ್ದು ಅಲ್ಲಿ ಕರ್ನಾಟಕ ಭವನವನ್ನು ಉದ್ಘಾಟನೆ ಮಾಡುವಂತಹ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಹೋಗಿದ್ದರು. ಆದರೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು 2 ದಿನಗಳ ಕಾಲ ಅಲ್ಲೇ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆಲ್ಲಿಗಿದ್ದರು. ಜೊತೆಗೆ ಕೆಲವೊಂದಿಷ್ಟು ಹೈ ನಾಯಕರ ಜೊತೆಗೆ ಅಂದರೆ ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ಕೆಲವೊಂದಿಷ್ಟು ನಾಯಕರನ್ನು ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೊದಲಿಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ರು. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ರಾಜ್ಯ ರಾಜಕಾರಣದಲ್ಲಿ ಮತ್ತು ರಾಜಕೀಯದ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾಗಿತ್ತು. ಅದರಲ್ಲಿ ಅಫ್ಕೋರ್ಸ್ ಹನಿ ಟ್ರ್ಯಾಪ್ ಪ್ರಕರಣ, ಅಧಿವೇಶನದಲ್ಲಿ ರಾಜಣ್ಣ ಅವರು ಪ್ರಸ್ತಾಪ ಮಾಡಿದಂತಹ ಹನಿ ಟ್ರ್ಯಾಪ್ ಕದನ ದೊಡ್ಡ ರಾಜಕೀಯ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಜೊತೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರವನ್ನು ಕೂಡ ಉಂಟು ಮಾಡಿತ್ತು. ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಆ ರಿಪೋರ್ಟಲ್ಲಿ ಏನು ಸಿದ್ದರಾಮಯ್ಯನವರು ರಿಪೋರ್ಟ್ ಕೊಟ್ಟಿದ್ದಾರಲ್ಲ, ಆ ರಿಪೋರ್ಟಲ್ಲಿ ಮೊದಲನೇದಾಗಿ ಹನಿ ಟ್ರ್ಯಾಪ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಎನ್ನುವಂತಹದ್ದು ಇದೆ. ಜೊತೆಗೆ ಈಗೇನು ಖಾಲಿಯಾಗಿರುವಂತಹ 4 ವಿಧಾನ ಪರಿಷತ್ ಸೀಟ್ಗಳ ಬಗ್ಗೆಯೂ ಕೂಡ, ಅಂದರೆ ಸೀಟು ಹಂಚಿಕೆ, ಯಾರ್ಯಾರಿಗೆ ಸೀಟ್ ಕೊಡಬೇಕು, ಏನೇನು ಮಾಡೋಣ ಸರ್ ಅಂತ ಹೈಕಮಾಂಡ್ಗೆ ಇವರು ಸಿದ್ದರಾಮಯ್ಯನವರು ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಕುರಿತು ಕೂಡ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾಗಿದೆ. ಆದರೆ ಇವೆಲ್ಲದರ ನಡುವೆ ಏನು ಹೈಕಮಾಂಡ್ ಏನು ಹೇಳ್ತು ಅದರ ಬಗ್ಗೆಯೂ ಕೂಡ ಇಡೀ ಸಚಿವರಿಗಾಗಿರಬಹುದು, ಕಾಂಗ್ರೆಸ್ ಶಾಸಕರಿಗೆ ದೊಡ್ಡ ತಲೆನೋವಾಗಿತ್ತು. ಸ್ವಲ್ಪ ಟೆನ್ಷನ್ ಕೂಡ ಹೆಚ್ಚಾಗಿದೆ. ಅದಕ್ಕೋಸ್ಕರ ನಿನ್ನೆ ಸಿಎಂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ದೊಡ್ಡ ಏನಂತಂದರೆ ಪವರ್ ಹೌಸ್ ಆಗಿ ಪರಿಣಮಿಸಿತ್ತು. ಯಾಕಂತಂದರೆ ಕೆಲವೊಂದಿಷ್ಟು ಶಾಸಕರು ಸಚಿವರು ಬಂದು ಏನು ಹೈಕಮಾಂಡ್ ಏನು ಸಂದೇಶ ಏನು ಕೊಟ್ಟಿದೆ ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಜೊತೆಗೆ ಅದರ ಬಗ್ಗೆ ತಿಳಿದುಕೊಂಡಿದ್ದಾರೆ. ವಿಧಾನ ಪರಿಷತ್ ಚುನಾವಣೆ ಅಂದರೆ ವಿಧಾನ ಪರಿಷತ್ ಸೀಟು ಹಂಚಿಕೆಯ ವಿಚಾರದಲ್ಲಿ ಕೆಲವೊಂದಿಷ್ಟು ನಿಲುವುಗಳನ್ನು ತೆಗೆದುಕೊಂಡಿದೆ ಅಂತ ಹೈಕಮಾಂಡ್ನ ಕೆಲವೊಂದಿಷ್ಟು ಮೂಲಗಳು ಹೇಳ್ತಾಗಿದ್ದಾವೆ. ಏನಾಗಿರಬಹುದು? ವಿಧಾನ ಪರಿಷತ್ನಲ್ಲಿ 4 ಸೀಟುಗಳು ಈಗಾಗಲೇ ಖಾಲಿ ಇದ್ದಾವೆ. ಅದರಲ್ಲಿ 4 ಸೀಟುಗಳಲ್ಲಿ 4 ಕ್ಯಾಟಗರಿಗಳನ್ನು ಮಾಡಬೇಕು. ಮೊದಲನೇದಾಗಿ ಸಿದ್ದರಾಮಯ್ಯನವರ ಕ್ಯಾಟಗರಿ, ಎರಡನೇದಾಗಿ DK ಶಿವಕುಮಾರ್ ಅವರ ಕ್ಯಾಟಗರಿ, ಮೂರನೇದಾಗಿ ಹೈಕಮಾಂಡ್ ಕ್ಯಾಟಗರಿ, ನಾಲ್ಕನೇದಾಗಿ ಅಫ್ಕೋರ್ಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಯಾಟಗರಿ. 4 ಸೀಟ್ಗೆ 4 ಸಚಿವರು ಅಂದರೆ 4 ಶಾಸಕರ ಹೆಸರುಗಳನ್ನು ಪ್ರಸ್ತಾಪ ಮಾಡುವಂತಹ ಆಪ್ಷನನ್ನು ಕೊಡಲಾಗಿದೆ. ಸಿದ್ದರಾಮಯ್ಯನವರ ಒಂದು ಕ್ಯಾಂಡಿಡೇಟ್ ಹೋಗುತ್ತೆ, DK ಶಿವಕುಮಾರ್ ಅವರ ಒಂದು ಕ್ಯಾಂಡಿಡೇಟ್ ಹೋಗುತ್ತೆ, ಮೂರನೇದಾಗಿ ಹೈಕಮಾಂಡ್ ಒಂದು ಸೂಚಿಸಬಹುದು ಒಂದು ಹೆಸರನ್ನು, ಯಾರಿಗೆ ಕೊಡಬೇಕು ಈ ಒಂದು ಪರಿಷತ್ ಸ್ಥಾನ ಸೀಟನ್ನು. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನಮ್ಮ ಕಲಬುರಗಿ ಶಾಸಕರಿಗೆ ಅಥವಾ ಕಲಬುರಗಿಯವರಿಗೆ ಒಂದು ಸೀಟ್ ಕೊಡಿ ಎನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಅವ್ರಿಗೂ ಕೂಡ ಒಂಚೂರು ಒಲವಿದೆ. ಕಲಬುರಗಿಯವರಿಗೆ ತಮ್ಮ ತವರು ಕ್ಷೇತ್ರದವರಿಗೆ ಒಂದು ಸೀಟ್ ಕೊಡಿ ಕೊಡುವಂತಹ ಸಾಧ್ಯತೆ ಇದೆ. ಆದರೆ ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಏನಾಯಿತು? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಹೆಸರುಗಳನ್ನು ಕೂಡ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಅಫ್ಕೋರ್ಸ್ ಸತೀಶ್ ಜಾರಕಿಹೊಳಿ ಆಗಿರಬಹುದು, ಜೊತೆಗೆ ಈಶ್ವರ್ ಖಂಡ್ರೆ ಆಗಿರಬಹುದು, ಇನ್ನೂ ಕೆಲವೊಂದಿಷ್ಟು ಜನರ ಹೆಸರುಗಳನ್ನು ಹೇಳಿದ್ದಾರೆ. ಆದರೆ ಹೈಕಮಾಂಡ್ ಏನು ಹೇಳಿದೆ, ಈಗ ಸರ್ಕಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಎಲ್ಲವೂ ಕೂಡ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಏನಂತಂದರೆ ಈಗ ಈ ಸದ್ಯಕ್ಕೆ ಯಾವುದೇ ಬದಲಾವಣೆ ಬೇಡ. ಅದರ ಜೊತೆಗೆ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡಿದಾರಲ್ಲ ರಾಜನ್ ಅವರಿಗೂ ಕೂಡ ಸ್ವಲ್ಪ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಅವರಿಗೆ ಸ್ವಲ್ಪ ಹದ್ದುಬಸ್ತಲ್ಲಿ ಇರಿ ಅಂತ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಅಲ್ಲಿ ಓಪನ್ ಆಗಿ ಮಾತನಾಡುವ ಅವಶ್ಯಕತೆಯೇ ಇರಲಿಲ್ಲ. ಯಾಕೆ ಅಧಿವೇಶನದಲ್ಲಿ ಮಾತನಾಡಿದ್ರು? ನಿಮ್ಮ ಕಂಟ್ರೋಲಲ್ಲೇ ಇಲ್ವಾ ಅಂತ ಸಿದ್ದರಾಮಯ್ಯನವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾಗಿದೆ. ಆದರೆ ಇದರೆಲ್ಲದರ ನಡುವೆ ಮತ್ತೆ ಸಚಿವ ಸಂಪುಟ ವಿಸ್ತರಣೆ, ಮತ್ತೆ 2 ವರ್ಷ ಆಗ್ತಾ ಇದೆ, ಸಚಿವ ಸಂಪುಟ ವಿಸ್ತರಣೆ ಮಾಡಿ ಅನ್ನುವಂತಹ ಕೂಗುಗಳು ಕೂಡ ಕೇಳಿಬಂದಿದ್ದು. ಸಿದ್ದರಾಮಯ್ಯನವರು ಅದು ಕೂಡ ಹೇಳಿದರು. ಆದರೆ ಈಗ ಸಚಿವ ಸಂಪುಟ ವಿಸ್ತರಣೆ ಬೇಡ, ಏಪ್ರಿಲ್ 7 ಮತ್ತು 8ನೇ ತಾರೀಕು ಕಾಂಗ್ರೆಸ್ ಅಧಿವೇಶನ ನಡೀತಾ ಇದೆ ಗುಜರಾತ್ ಅಹಮದಾಬಾದ್ನಲ್ಲಿ. ಸೊ ಅದಾದ ನಂತರ ನೋಡೋಣ, ನಿಮ್ಮದು ಏನೇನಿದೆ ಸ್ವಲ್ಪ ರಿಪೇರಿ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಇವೆಲ್ಲವನ್ನ ಸಂದೇಶವನ್ನು ಹೇಳಿದ್ದಾರೆ. ಇವೆಲ್ಲ ಸಂದೇಶವನ್ನು ಸಿದ್ದರಾಮಯ್ಯನವರು ಹೊತ್ತುಕೊಂಡು ತೊಗೊಂಡ್ಬಂದಿದ್ದಾರೆ. ಆದರೆ ಈ ಸಂದೇಶದ ಹೊರತಾಗಿಯೂ ಮತ್ತೇನಾದರೂ ಹೇಳಿದಾರ ನಮ್ಮ ಬಗ್ಗೆ ಅನ್ನುವಂತಹ ಕುತೂಹಲದಲ್ಲಿ ನಿನ್ನೆ ಅಷ್ಟೇ ಏನಂತಂದರೆ ಕೆಲವೊಂದಿಷ್ಟು ಶಾಸಕರು ಸಚಿವರು ಸಿದ್ದರಾಮಯ್ಯನವರ ಮನೆಗೆ ಭೇಟಿ ಕೊಟ್ಟು ಕೆಲವೊಂದಿಷ್ಟು ಚರ್ಚೆಗಳನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೊಸದಿಲ್ಲಿ ಅಂದರೆ ನ್ಯೂ ಡೆಲ್ಲಿಯಲ್ಲಿ AICC ವರಿಷ್ಠ ನಾಯಕರ ಜೊತೆ ಭೇಟಿ ಮಾಡಿ ಮರಳಿ
ಮರಳಿ ಬಂದ ಬಳಿಕ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಕೆಲವೊಂದಿಷ್ಟು ಚಟುವಟಿಕೆಗಳು ಬಿರುಸುಗೊಂಡಿವೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಭಾನುವಾರ ಇಡೀ ದಿನ ಚಟುವಟಿಕೆಯ ಕೇಂದ್ರವಾಗಿತ್ತು. ಹಲವಾರು ಸಚಿವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಹೈಕಮಾಂಡ್ ಸಂದೇಶದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಕೆಪಿಸಿಸಿ ನಾಯಕತ್ವ ಬದಲಾವಣೆ ಹಾಗೂ ಸಚಿವ ಸಂಪುಟದ ವಿಚಾರವಾಗಿ ವರಿಷ್ಠ ನಾಯಕರ ನಿಲುವು ಹಾಗೂ ಸೂಚನೆ ಏನಿದೆ ಅನ್ನೋದನ್ನು ತಿಳಿದುಕೊಂಡಿದ್ದಾರೆ ಕೆಲವೊಂದಿಷ್ಟು ಶಾಸಕರು. ಈಗಾಗಲೇ ಕೆಲವೊಂದಿಷ್ಟು ಅಂದರೆ ಭಾನುವಾರ ನಿವಾಸದಲ್ಲಿ ಇದ್ದಂತಹ ಸಿದ್ದರಾಮಯ್ಯನವರು ಡಾಕ್ಟರ್ ಎಚ್.ಸಿ. ಮಹಾದೇವಪ್ಪ, ಜಿ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಕೆ.ಎನ್. ರಾಜಣ್ಣ ಸೇರಿದಂತೆ ಕೆಲವೊಂದಿಷ್ಟು ಶಾಸಕರ ಜೊತೆಗೆ ಸಭೆಯನ್ನು ಮಾಡಿದ್ದಾರೆ, ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾಗಿದೆ. ಇನ್ನು ಚರ್ಚೆಯ ಕುತೂಹಲ ಏನಾಗಿತ್ತು? ನಾಯಕತ್ವ ವಿಚಾರ ಚರ್ಚೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದ ನಂತರ ಪಕ್ಷ ಮತ್ತು ಸರ್ಕಾರದಲ್ಲಿ ನಡೀತಾ ಇರುವ ಹಲವಾರು ಗೊಂದಲಗಳಲ್ಲಿ ತಮ್ಮವರ ಕೈವಾಡದ ಬಗ್ಗೆ ಕಾಂಗ್ರೆಸ್ನಲ್ಲಿ ಗುಸುಗುಸುಗಿದ್ದು ಹನಿ ಟ್ರ್ಯಾಪ್ ಪ್ರಕರಣ ಒಳಗೊಂಡು ಹಲವಾರು ವಿಚಾರಗಳಲ್ಲಿ ಸಂಪುಟ ಸಹೋದ್ಯೋಗಿಗಳಲ್ಲೇ ಪರಸ್ಪರ ಅವಿಶ್ವಾಸ ಮತ್ತು ಅಸಮಾಧಾನ ಸ್ಥಿತಿ ನಿರ್ಮಾಣವಾಗಿದೆ. ಈ ಎಲ್ಲ ವಿಚಾರಗಳು ಹೈಕಮಾಂಡ್ ಗಮನಕ್ಕೂ ಕೂಡ ಹೋಗಿದೆ. ಇಂತಹ ಸ್ಥಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸದ ವೇಳೆ ವರಿಷ್ಠರು ಏನು ಸಂದೇಶವನ್ನು ಕೊಟ್ಟರು ಅನ್ನುವಂತಹ ಕುತೂಹಲ ಇತ್ತು. ಆದರೆ ಅವರೇನು ಹೈಕಮಾಂಡ್ ಏನು ಹೇಳಿದೆ ಅಂತಂದರೆ ಏಪ್ರಿಲ್ 7-8ರವರೆಗೆ ಯಾವುದೇ ಬದಲಾವಣೆಗಿಲ್ಲ, ಗಪ್ಚುಪ್ ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕು ಅಂತ ಹೇಳಿದಾರಂತೆ. ಯಾಕಂತಂದರೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, 2 ವರ್ಷ ಬರೀ ಆಗ್ತಾಗಿದೆ. ಹನಿ ಟ್ರ್ಯಾಪ್ ಕದನ ಬೇರೆ ಶುರುವಾಗಿದೆ. ಈ ಹನಿ ಟ್ರ್ಯಾಪ್ ಆಗಿರಬಹುದು, ವಿಧಾನ ಪರಿಷತ್ ಸೀಟ್ ಆಗಿರಬಹುದು, ಇವೆಲ್ಲದರ ನಡುವೆ ಈ ಗೊಂದಲದ ಗೋಜಿನಲ್ಲಿರುವಂತಹ ಸಮಯದಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಭೇಟಿ ಮಾಡಿ ಬಂದ ನಂತರ ಕೆಲವೊಂದಿಷ್ಟು ಚರ್ಚೆಗಳಾಗಿವೆ ಅಂತ ಹೇಳಿದ್ದಾರೆ. ಇನ್ನು ಮತ್ತೆ ಹೈಕಮಾಂಡ್ ಭೇಟಿಯಾಗೋದಕ್ಕೆ ಮುಹೂರ್ತವೂ ಕೂಡ ಫಿಕ್ಸ್ ಆಗಿದೆ. ಯಾವಾಗ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಟ್ರಿಪ್ ಅಂದರೆ ದೆಹಲಿ ಪ್ರವಾಸಕ್ಕೆ ಹೋಗ್ತಾರೆ ಅಂತ ನೋಡ್ತಾ ಹೋಗೋದಾದರೆ, ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯ ವಿಸ್ತೃತ ಸಭೆ ಏಪ್ರಿಲ್ 8 ಮತ್ತು 9 ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೀತಾ ಇದ್ದು ಸಿಎಂ ಡಿಸಿಎಂ ಇಬ್ಬರು ಕೂಡ ಭಾಗವಹಿಸ್ತಾ ಇದ್ದಾರೆ. ಸಿಎಂ ಸೋಮವಾರ, ಡಿಸಿಎಂ ಮಂಗಳವಾರ ತೆರಳಲಿದ್ದಾರೆ. 2 ದಿನಗಳ ಕಾಲ ಅಹಮದಾಬಾದ್ನಲ್ಲಿ ಇರಲಿರುವಂತಹ ಇಬ್ಬರೂ ನಾಯಕರು ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಗಿರುವಂತಹ ವಿದ್ಯಮಾನಗಳ ಕುರಿತಂತೆ ಪಕ್ಷದ ಹೈಕಮಾಂಡ್ನ ಮನವರಿಕೆಯನ್ನು ಮಾಡಲಿದ್ದಾರಂತೆ. ಅಂದರೆ ರಾಜಕೀಯದಲ್ಲಿ ಏನಾದರೂ ಈಗಾಗಲೇ ಆಗ್ತಾ ಇದ್ದಾವಲ್ಲ ಕೆಲವೊಂದಿಷ್ಟು ಬದಲಾವಣೆಗಳು, ಮತ್ತು ಏನು ಸಿಚುವೇಶನ್ ಇದೆ ರಾಜಕೀಯದಲ್ಲಿ, ಕರ್ನಾಟಕ ರಾಜಕೀಯದಲ್ಲಿ ಅನ್ನೋದ್ರ ಬಗ್ಗೆ ಅಪ್ಡೇಟನ್ನು ಮತ್ತೆ ಕೊಡಲಿದ್ದಾರೆ 7 ಮತ್ತು 9ನೇ ತಾರೀಕು. ಸೊ ಈಗಾಗಲೇ ಹೈಕಮಾಂಡ್ ಏನು ಹೇಳಿದೆ ಅಂತಂದರೆ 9ರವರೆಗೂ ನೀವೇನು ಮಾತಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಈ ಒಂದು ಸಭೆಯಲ್ಲಿ ಅಧಿವೇಶನದಲ್ಲಿ ಅಂದರೆ ಕಾಂಗ್ರೆಸ್ ಅಧಿವೇಶನದಲ್ಲಿ 8 ಮತ್ತು 9ರವರೆಗೆ ಏನೂ ಮಾತನಾಡಬೇಡಿ ಅಂತ ಹೇಳಿದರು. ಬಟ್ ಆ ಒಂದು ಅಧಿವೇಶನದಲ್ಲಿ ಮತ್ತೆ ಹೇಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂದಿನ